ನೋಡಿ ಕ್ವಶನ್ನು, ಶೋ ದಟ್ the transformation T such that V3R to V2 of R defined when T of x comma y comma z is equal to y minus x comma y minus z is linear transformation. ಈ ಥರ ಕೇಳಿದ್ರೆ ಹೆಂಗೆ ಮಾಡಬೇಕಂದ್ರೆ, ಫಸ್ಟ್ ಇದನ್ನ ಬರ್ಕೊಳ್ಳಿ. T of x comma y comma z is equal to y minus x comma y minus z. ಅದು ಈಗೇನು ಮಾಡಬೇಕಂದ್ರೆ ಇಲ್ಲಿ ಲೆಟ್ ಎ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಇನ್ಪುಟ್ಟು ಎಕ್ಸ್ ವೈ ಝೆಡ್ ಕೊಡಬೇಕು. A1 B1 C1 ಆ್ಯಂಡ್ B is equal to A2 B2 C2 ಈ ಥರ ತಗೊಳ್ಳಿ. ಆಮೇಲೆ ಏನು ಮಾಡಬೇಕು, ಬಿಲಾಂಗ್ಸ್ ಟು V3. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಟಿ ಆಫ್ ಎನ ಫೈಂಡ್ ಮಾಡಬೇಕು. ಟಿ ಆಫ್ ಎ ಅಂದರೆ ಟಿ ಆಫ್ ಇದು ಟಿ ಆಫ್ A1 B1 C1. ಈಗ ನೋಡಿ, ಇಲ್ಲಿ ಟಿ ಆಫ್ ಎಕ್ಸ್ ವೈ ಝೆಡ್ ಅಂದರೆ ಇಲ್ಲಿ ಏನಿದೆ, ಟಿ ಆಫ್ A1 B1 C1 ಇದೆ. ಇಲ್ಲಿ ಕಂಪೇರ್ ಮಾಡಿ, ಎಕ್ಸ್ ಜಾಗದಲ್ಲಿ A1 ಇದೆ, ವೈ ಜಾಗದಲ್ಲಿ B1 ಇದೆ, ಝೆಡ್ ಜಾಗದಲ್ಲಿ C1 ಇದೆ. ಈಗ ರೈಟ್ನ ಬರಿಬೇಕು. ರೈಟಲ್ಲಿ ಎಕ್ಸ್ ವೈ ಝೆಡ್ ಯಾವ್ದು ಬರುತ್ತೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬ್ರ್ಯಾಕೆಟ್ ಓಪನ್, ವೈ ಬಂದರೆ B1 ಮೈನಸ್ ಎಕ್ಸ್ ಬಂದರೆ A1 ವೈ ಬಂದರೆ B1 ಮೈನಸ್ ಝೆಡ್ ಬಂದರೆ C1. ಈ ಥರ ಮಾಡ್ಕೊಂಡು ಟಿ ಆಫ್ ಎ ಇದು. ನೆಕ್ಸ್ಟು ಟಿ ಆಫ್ ಎ ಆದ ತಕ್ಷಣ ಟಿ ಆಫ್ ಬಿನ ಫೈಂಡ್ ಮಾಡ್ಕೊಳ್ಳಿ. ನೋಡಿ, ಟಿ ಆಫ್ ಬಿ ಅಂದರೆ ದೇರ್ಫೋರ್ ಅಂತ ಟಿ ಆಫ್ A2 B2 C2. ಈಗ ನೋಡಿ, ಟಿ ಆಫ್ ದೇರ್ಫೋರ್ ಟಿ ಆಫ್ ಬಿ ಅಂತ ತಗೊಳ್ಳಿ. ಈಗೇನಂದರೆ ಇಲ್ಲಿ ನೋಡಿ, ಎಕ್ಸ್ ಜಾಗದಲ್ಲಿ A2 ಇದೆ, ವೈ ಜಾಗದಲ್ಲಿ B2 ಇದೆ, ಝೆಡ್ ಜಾಗದಲ್ಲಿ C2 ಇದೆ. ಇದನ್ನ ಕಂಪೇರ್ ಮಾಡಿ ರೈಟ್ನ ಬರೀಬೇಕು. ಓಪನ್ ಬ್ರ್ಯಾಕೆಟ್ ಇದ್ದರೆ ಓಪನ್, ವೈ ಬದಲು ಈ B2 ರಿಪ್ಲೇಸ್ ಮಾಡಬೇಕು. ಮೈನಸ್ ಸಂಖ್ಯೆ ಇರಲಿ, ಎಕ್ಸ್ ಬದಲು A2 ರಿಪ್ಲೇಸ್ ಮಾಡಬೇಕು. A2 ವೈ ಬದಲು B2 ಮೈನಸ್ ಝೆಡ್ ಬದಲು C2. ಈ ಥರ ರಿಪ್ಲೇಸ್ ಮಾಡಬೇಕು. ಟಿ ಆಫ್ ಎ ಟಿ ಆಫ್ ಬಿ ಆದ ತಕ್ಷಣ ಏನು ಮಾಡ್ಕೋಬೇಕು, ಎ ಪ್ಲಸ್ ಬಿನ ಫೈಂಡ್ ಮಾಡ್ಕೋಬೇಕು. ಕನ್ಸಿಡರ್ ಎ ಪ್ಲಸ್ ಬಿ. ಇಲ್ಲಿ ಎ ಪ್ಲಸ್ ಬಿ ಅಂದರೆ, ಈಗ ಎ ಅಂದ್ರೇನು, A1 B1 C1 ಪ್ಲಸ್ ಬಿ ಅಂದರೆ A2 B2 C2. ಫಾರ್ ಎ ಪ್ಲಸ್ ಬಿ ಬಂದು ಏನಾಗುತ್ತೆ ಅಂದರೆ, ಇದು ನೋಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡೋದು. A1 ಪ್ಲಸ್ A2 B1 ಪ್ಲಸ್ B2 C1 ಪ್ಲಸ್ C2. ಇದು ಎ ಪ್ಲಸ್ ಬಿ. ಈಗ ನೆಕ್ಸ್ಟ್ ಏನಂದರೆ ಟಿ ಆಫ್ ಎ ಪ್ಲಸ್ ಬಿನ ಫೈಂಡ್ ಮಾಡಬೇಕು. ಟಿ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಟಿ ಆಫ್, ನೋಡಿ, ಎ ಪ್ಲಸ್ ಬಿ ಅಂದರೆ A1 ಪ್ಲಸ್ A2 B1 ಪ್ಲಸ್ B2 C1 ಪ್ಲಸ್ C2. ಏನು ಮಾಡಬೇಕು, ದೇರ್ಫೋರ್ ಅಂತ ಬಂದು ಟಿ ಆಫ್ ಎ ಪ್ಲಸ್ ಬಿ ಅಂದರೆ, ನೋಡಿ, ಟಿ ಆಫ್ ಎಕ್ಸ್ ವೈ ಝೆಡ್ ಅಂದರೆ ವೈ ಮೈನಸ್ ಎಕ್ಸ್ ವೈ ಮೈನಸ್ ಝೆಡ್. ಇಲ್ಲಿ ನೋಡಿ, ಕಂಪೇರ್ ಮಾಡಿ. ಎಕ್ಸ್ ಜಾಗದಲ್ಲಿ A1 ಪ್ಲಸ್ A2 ಇದೆ, ವೈ ಜಾಗದಲ್ಲಿ B1 ಪ್ಲಸ್ B2 ಇದೆ, ಝೆಡ್ ಜಾಗದಲ್ಲಿ C1 ಪ್ಲಸ್ C2 ಇದೆ. ಈಗ ರೈಟ್ ಬರೀರಿ. ಇಲ್ಲಿ ಓಪನ್ ಬ್ರ್ಯಾಕೆಟ್, ವೈ ಬದಲು ಇದು ಹಾಕ್ಕೊಳ್ಳಿ, B1 ಪ್ಲಸ್ B2 ಮೈನಸ್ ಎಕ್ಸ್ ಬದಲು A1 ಪ್ಲಸ್ A2 ಹಾಕ್ಕೊಳ್ಳಿ, ವೈ ಬದಲು B1 ಪ್ಲಸ್ B2 ಮೈನಸ್ ಝೆಡ್ ಬದಲು C1 ಪ್ಲಸ್ C2. ಈಗ ಟಿ ಆಫ್ ಎ ಪ್ಲಸ್ ಬಿ ಏನಾಯಿತು ಅಂದರೆ, B1 ಪ್ಲಸ್ B2 ಮೈನಸ್ ಇಂಟು ಪ್ಲಸ್ ಮೈನಸ್ A1 ಮೈನಸ್ ಇಂಟು ಪ್ಲಸ್ ಮೈನಸ್ A2 B1 ಪ್ಲಸ್ B2 ಮೈನಸ್ ಇಂಟು ಪ್ಲಸ್ ಮೈನಸ್ C1 ಮೈನಸ್ ಇಂಟು ಪ್ಲಸ್ ಮೈನಸ್ ಈ ಥರ ಬರ್ಕೋಬೇಕು. ಇಷ್ಟೇನು ಮಾಡಬೇಕಂದ್ರೆ
ಈಗ ನೋಡಿ ಟಿ ಆಫ್ ಎ ಪ್ಲಸ್ ಬಿ ಏನಾಗುತ್ತೆ ಈಗ ನೋಡಿ ಇಲ್ಲಿ ಒನ್ನ ಸಪ್ರೇಟ್ ಬರ್ಕೊಂಡು ಫಸ್ಟು B1 ಮೈನಸ್ A1 ಆಮೇಲೆ B2 ಮೈನಸ್ A2. ಇಲ್ಲೂ ಅಷ್ಟೇ ಒನ್ನ ಒಂದು ಕಡೆ ಮಾಡ್ಕೊಳ್ಳಿ B1 ಮೈನಸ್ C1 ಪ್ಲಸ್ B2 ಮೈನಸ್ C2. ಈಗ ಒಂದೇ ಸಪ್ರೇಟ್ ವೆಕ್ಟರ್ ಬರ್ಕೊಳ್ಳಿ B1 ಮೈನಸ್ A1 ಕಾಮ B1 ಮೈನಸ್ A1 B1 ಮೈನಸ್ C1 ಪ್ಲಸ್ 2ನ ಒಂದು ಕಡೆ ಬರ್ಕೊಳ್ಳಿ B2 ಮೈನಸ್ A2 B2 ಮೈನಸ್ C2. ಟಿ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಈಗ ನೋಡಿ B1 ಮೈನಸ್ A1 B1 ಮೈನಸ್ C1 ಅಂದರೆ ಟಿ ಆಫ್ ಎ, ಇದ್ರವಲ್ಲೂ ಟಿ ಆಫ್ ಎ ಬರ್ಕೊಳ್ಳಿ ಪ್ಲಸ್ ಇದ್ರವಲ್ಲೂ ಟಿ ಆಫ್ ಬಿ ಬರ್ಕೊಳ್ಳಿ. ನೆಕ್ಸ್ಟು ಕನ್ಸಿಡರ್ ಸಿ ಇಂಟು ಎ. ಸಿ ಇಂಟು ಎ ಅಂದ್ರೇನು A1 ಕಾಮ B1 ಕಾಮ C1. ಸಿ ಇಂಟು ಎ ಅಂದರೆ ಸಿ ಇಂಟು A1 ಕಾಮ ಸಿ ಇಂಟು B1 ಕಾಮ ಸಿ ಇಂಟು C1. ಟಿ ಆಫ್ ಸಿ ಎ ಫೈಂಡ್ ಮಾಡಬೇಕು. ಟಿ ಆಫ್ ಸಿ ಎ ಅಂದರೆ ಟಿ ಆಫ್ CA1 ಕಾಮ CB1 ಕಾಮ CC1. ಟಿ ಆಫ್ ಸಿ ಎ ಇಸ್ ಈಕ್ವಲ್ ಟು ನೋಡಿ ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಅಂದ್ರೇನು ವೈ ಮೈನಸ್ ಎಕ್ಸ್ ಬೈ ವೈ ಮೈನಸ್ ಎಕ್ಸ್ ಕಾಮ ವೈ ಮೈನಸ್ ಝೆಡ್. ಇದು ಬ್ರ್ಯಾಕೆಟ್ ಓಪನ್ ಮಾಡಿ ವೈ ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಕಾಮ ಸೆಕೆಂಡ್ ಟರ್ಮ್ ಮೈನಸ್ ಥರ್ಡ್ ಟರ್ಮ್. ಇಲ್ಲಿ ನೋಡಿ ಓಪನ್ ಬ್ರ್ಯಾಕೆಟ್ ವೈ ಮೈನಸ್ ಎಕ್ಸ್ ಅಂದರೆ ವೈ ಅಂದರೆ CB1 ಮೈನಸ್ ಎಕ್ಸ್ ಅಂದರೆ CA1 ಕಾಮ ವೈ ಮೈನಸ್ ಝೆಡ್ ಅಂದರೆ ವೈ ಅಂದರೆ CB1 ಮೈನಸ್ CC1. ಈಗ ಟಿ ಆಫ್ ಸಿ ಇಂಟು ಎ ಏನಾಗುತ್ತೆ ಅಂದರೆ ಇಲ್ಲಿ ಸಿನ ಕಾಮನ್ ತಗೊಳ್ಳಿ B1 ಮೈನಸ್ A1 ಕಾಮ ಇಲ್ಲಿ ಸಿನ ಕಾಮನ್ ತಗೊಳ್ಳಿ B1 ಮೈನಸ್ C1. ಟಿ ಆಫ್ ಸಿ ಇಂಟು ಎ ಅಂದರೆ ಈಗ ಸಿನ ಕಾಮನ್ ತಗೊಳ್ಳಿ ಉಳಿಯೋದೇನು B1 ಮೈನಸ್ A1. ಇಲ್ಲಿ ಸಿ ಈ ವೆಕ್ಟರಲ್ಲಿ ಸಿನ ಇಲ್ಲೂ ಸಿ ಇದೆ ಇಲ್ಲೂ ಸಿ ಇದೆ ಆಚೆ ತಗೊಳ್ಳಿ. ಇಲ್ಲಿ B1 ಮೈನಸ್ C1 ಉಳಿಯುತ್ತೆ, ಇಲ್ಲಿ B1 ಮೈನಸ್ C1 A1 ಉಳಿಯುತ್ತೆ. therefore ಟಿ ಆಫ್ ಸಿ ಇಂಟು ಎ ಇಸ್ ಈಕ್ವಲ್ ಟು ಸಿ ಇಂಟು ಟಿ ಆಫ್ ಎ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು ಟಿ ಆಫ್ ಎ ಥರ ಇದೆ ನೋಡಿ B1 ಮೈನಸ್ A1 ಕಾಮ B1 ಮೈನಸ್ C1 ಅಂದರೆ ಟಿ ಆಫ್ ಅಂದರೆ ಇದು ಪ್ರೂವ್ ಆಯಿತು. thus we conclude that thus conclude that T is a linear triangle. ಅಂದರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಒಂದು ಟಿ ಆಫ್ ಎ ಪ್ಲಸ್ ಬಿ ಬಂದು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ, ಇನ್ನೊಂದು ಟಿ ಆಫ್ ಸಿ ಎ ಬಂದು ಸಿ ಇಂಟು ಟಿ ಆಫ್ ಎ. ಆವಾಗ ಇದನ್ನ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.